ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಅಂತ ಹೇಳಿ ಮನೆನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಮಂಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಕಿಚನ್ ಹಾಗೆಯೇ ಬೆಡ್ರೂಮ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಇವತ್ತು ಲಿವಿಂಗ್ ಏರಿಯಾ ಹಾಗೆಯೇ ಬಾಲ್ಕನಿ ಎರಡು ಕೂಡ ಬ್ಯಾಲೆನ್ಸ್ ಇತ್ತು. ಸೊ ಒಂದೇ ಸತಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಡಿವೈಡ್ ಆಗಿ ದಿನ ಈ ಥರ ಕೆಲಸಗಳನ್ನ ನಾನು ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇವಾಗ ಕಿಚನ್ ಕೂಡ ಸ್ವಲ್ಪ ಇನ್ನೂ ಕೆಲಸ ಬಾಕಿ ಇತ್ತು. ಇಲ್ಲಿ ವಿಂಡೋ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಪಾಪನ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮಂಡೇ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಟ್ಯೂಸ್ಡೇ ಅಂದರೆ ಮಂಗಳವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಕೂಡ ಭಾವಿಸ್ತೀನಿ. ಹಾಗೆಯೇ ಈ ವ್ಲಾಗಲ್ಲಿ ನನ್ನ ವಾಯ್ಸ್ ನಿಮಗೆ ಸ್ವಲ್ಪ ಇರಿಟೇಟ್ ಆಗಿ ಕೇಳಿಸ್ಬೋದು. ನನ್ನ ವಾಯ್ಸ್ ಸ್ವಲ್ಪ ಬ್ಲಾಕ್ ಆಗಿದೆ. ಹಾಗೆಯೇ ಸ್ವಲ್ಪ ಮಾತಾಡಬೇಕಾದ್ರೆ ಗಂಟಲು ಕೂಡ ನೋವಾಗ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಇರಿಟೇಟ್ ಆಗಿ ನಿಮಗೆ ವಾಯ್ಸ್ ಕೇಳಿಸ್ತಾ ಇದ್ದರೆ ಐ ಆಮ್ ವೆರಿ ಸಾರಿ ಫಸ್ಟಾಗಿ. ಹಾಗೆಯೇ ಕಿಚನ್ ವಿಂಡೋನ ಕ್ಲೀನ್ ಮಾಡ್ಕೊಂಡಿದ ನಂತರ ಇಲ್ಲಿ ಕಟ್ಲರಿ ಸ್ಟೋರೇಜ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಎಲ್ಲ ಡ್ರಾರ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಸೆಟ್ ಮಾಡ್ಕೊಂಡಿದ್ದಾಗಿತ್ತು. ಬಟ್ ಕಟ್ಲರಿ ಸ್ಟೋರೇಜ್ ಒಂದನ್ನು ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಅನಿಸುತ್ತೆ ನನಗೆ ಇದನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಇದೊಂದನ್ನು ಮಾತ್ರ ನಾನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಸೊ ಈಗ ಸ್ವಲ್ಪ ಬಟ್ಟೆನ ಹಸಿ ಮಾಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಇದರ ಬಟ್ಟೆಯಲ್ಲಿ ನಾನು ನೀಟಾಗಿ ಒರೆಸಿ ಎತ್ತಿಟ್ಕೊಳ್ಳೋದ್ರಿಂದ ನಾವು ವಾಶ್ ಮಾಡಾದ್ಮೇಲೆ ವಾಟರ್ ಮಾರ್ಕ್ ಎಲ್ಲ ಅದೇ ಥರ ಉಳ್ಕೊಂಡು ಬಿಡುತ್ತಲ್ಲ, ಅದರೆಲ್ಲ ಉಳ್ಕೊಳ್ಳಲ್ಲ, ತುಂಬಾ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ಥರ ಬಟ್ಟೆಲಿ ನೀಟಾಗಿ ಹೊರಸಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆಯೇ ಹಬ್ಬ ಬರ್ತಾ ಇದೆ ಅಂದರೆ ಏನೋ ಒಂಥರ ಖುಷಿ. ನಮ್ಮ ಮನೇಲಿ ನಾನು ಹಬ್ಬದ ದಿನ ನಾನು ದೇವರನ್ನು ಕೂಡಿಸಲ್ಲ. ಅಂದರೆ ಅದಾದ ಒಂದು ವೀಕಿಗೆ ನಾನು ದೇವರನ್ನು ಕೂರಿಸುವಂಥದ್ದು. ಅಮ್ಮನ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡೋದ್ರಿಂದ ನಾನು ಅಮ್ಮನ ಮನೆಗೆ ಹೋಗ್ತೀನಿ, ಅಮ್ಮನಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ಹೋಗಿಬಿಡ್ತೀನಿ. ಅದಕ್ಕಾಗಿ ನಾನು ಹಬ್ಬದ ದಿನ ನನ್ನ ಮನೇಲಿ ಸೊ ದೇವ್ರನ್ನೇನು ಕೂರ್ಸೋಕ್ಕೆ ಹೋಗಲ್ಲ. ಅದಾಗ ಒಂದು ವೀಕ್ ಅಥವಾ 3ನೇ ವಾರಕ್ಕೆ ನಾನು ಕಳಸನ ಕೂರಿಸಿ ಪೂಜೆ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನಾನು ಯಾವ ಥರ ವರಲಕ್ಷ್ಮಿ ಹಬ್ಬನ ಮಾಡಿದೆ ಅಂತ ಹೇಳಿ. ಈ ವರ್ಷ ಕೂಡ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಚೆನ್ನಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಪ್ಲ್ಯಾನ್ಸ್ ಏನು ಅಷ್ಟಾಗಿ ನಾನು ಇನ್ನೂ ಮಾಡಿಲ್ಲ, ಯಾಕಂದರೆ ಇನ್ನೂ ಒಂದು ವಾರ ಟೈಮ್ ಇದೆ ನನಗೆ. ಸೊ ಹಾಗಾಗಿ ಪ್ಲ್ಯಾನ್ಸ್ ಏನೂ ಇಲ್ಲ. ಅಮ್ಮನ ಮನೇಲಿ ಜಸ್ಟ್ ಇವಾಗ ಹೋಗಿ ಮಾಡೋದಷ್ಟೇ. ಸೊ ಹಾಗಾಗಿ ನಾನು ಮನೆಯೆಲ್ಲ ಬೇಗ ಕ್ಲೀನ್ ಮಾಡಿ ನಾನು ಗುರುವಾರನೇ ಪೂಜೆ ಮುಗಿಸಿ ಅಮ್ಮನ ಮನೆಗೆ ಹೋಗಬೇಕು. ಅಮ್ಮನ ಮನೆಯಲ್ಲಿ ತಿಂಡಿ ಎಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಸ್ವಲ್ಪ ಹೋಗಿ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಬೇಗನೆ ಹೋಗ್ಬಿಡ್ತೀನಿ ಒಂದಿನ ಮುಂದೆ ಆಗಿ. ಹಾಗೆಯೇ ಶುಕ್ರವಾರ ಹಬ್ಬದ ದಿನ ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ವಾಪಸ್ ಬರ್ತೀನಿ. ಸೊ ಹಾಗೆಯೇ ಮಧ್ಯೆ ನನಗೆ ಕೆಲಸ ಮಾಡಬೇಕಾದ್ರೆ ಒಂದು ಆರ್ಡರ್ ಕೂಡ ಬಂತು. ಮಿಂತ್ರದಲ್ಲಿ ಒಂದು ಪ್ಯಾಂಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಇದೆ, ಚೆನ್ನಾಗಿದೆಯಾ ಅಂತ ಹೇಳಿ. ಸೊ ಅದನ್ನು ಕೂಡ ಚೆಕ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದ ನಂತರ ಮತ್ತೆ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆಯೇ ಇವತ್ತಂತೂ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಈ ಥರ ಮಾಡ್ಕೊಂಡಿದ್ದಂಥದ್ದು. ಹಾಲನ್ನು ಬಿಸಿ ಮಾಡೋದಕ್ಕಿಟ್ಟು ಲೋ ಫ್ಲೇಮಲ್ಲೇ ಇಟ್ಟು ನಾನು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಹಾಲು ಚೆನ್ನಾಗಿ ಕಾಯಲಿ ಅಂತ ಹೇಳಿ. ಅದಾದಮೇಲೆ ಹಾಲು ನಾನು ಇಟ್ಟಿರೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ 1/2 ಲೀಟರ್ ಹಾಲು ಕಂಪ್ಲೀಟಾಗಿ ಈ ಥರ ಉಕ್ಕಿ ಎಲ್ಲ ಕಡೆ ಚಲೋಗಿದೆ. ನಂತರ ನಾನೇನು ಹಾಲನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ ಪಾತ್ರೆ ಕೂಡ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಥರ ಸೀದೋಗಿತ್ತು. ಸೊ ಆದರೂ ಕೂಡ ನನಗೆ ಸ್ವಲ್ಪನೂ ಕೂಡ ಗೊತ್ತಾಗಿಲ್ಲ. ಸ್ಮೆಲ್ಲೆಲ್ಲ ಬರ್ತಾ ಇದೆ, ಬಟ್ ನಾನೇನೋ ಬೇರೆ ಸ್ಮೆಲ್ ಇರಬೇಕು, ಮೇ ಬಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಮೇ ಬಿ ಏನೋ ಡಸ್ಟ್ ಏನಾದರೂ ಜಾಸ್ತಿ ಆಗಿ ಸ್ಮೆಲ್ ಬರ್ತಾ ಇದೆಯೇನೋ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಅದು ಸೌಂಡು ಕೂಡ ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ ಹಾಲು ಉಕ್ಕಿರೋದು ಕೂಡ ನನಗೆ ಸ್ವಲ್ಪನೂ ಕೂಡ ಸೌಂಡ್ ಬಂದಿಲ್ಲ. ಸೊ ಅದಾಗಿ ಒಂದು 1/2 ಆನ್ ಅವರ್ ಬಿಟ್ಟು ಹೋಗಿ ನೋಡಿದಾಗ ನನಗೆ ಕಂಪ್ಲೀಟಾಗಿ ಪಾತ್ರೆ ಕೂಡ ತುಂಬಾ ಒಂಥರ ಹಕ್ವೇಡ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಮತ್ತೆ ತೆಗೆದಿಟ್ಟು ಈಗ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಲನ್ನು ಬಿಸಿ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡ್ತಾ ಇದ್ದೆ. ಬಟ್ ಮತ್ತೆ ಕೆಲಸಕ್ಕೆ ಹೋಗಿ ನಿಂತ್ಕೊಂಡು ಮತ್ತೆ ಹಾಲು ಉಕ್ಕಿಸಿದ್ದಾಯಿತು. ಸೊ ಒಂದು ಕೆಲಸನೇ 3 ಸತಿ ಮತ್ತೆ ಕ್ಲೀನ್ ಮಾಡಿಕೊಂಡು ಅದೇ ಕೆಲಸನ ಮಾಡಿಕೊಂಡು ಟೈಮ್ ವೇಸ್ಟ್ ಆಗೋಯ್ತು ಇವತ್ತಂತೂ. ಸೊ ಅದಕ್ಕೆ ನಾಳೆ ಬಾಲ್ಕನಿನ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಥವಾ ನೈಟ್ ಆದರೆ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಪಾಪು ಕೂಡ ಬರೋದಿತ್ತು. ಅವನಿಗೆ 3 ಅವರ್ ಅಷ್ಟೇ ಸ್ಕೂಲ್ ಇರೋದ್ರಿಂದ ಬಂದುಬಿಟ್ರೆ ಕೆಲಸ ಮಾಡೋಕ್ಕೆ ಸ್ವಲ್ಪನೂ ಬಿಡೋದೇ ಇಲ್ಲ. ಹಾಗಾಗಿ ಲಿವಿಂಗ್ ಏರಿಯಾ ಕೂಡ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇತ್ತಲ್ಲ, ಟೈಮ್ ಅಡ್ಜಸ್ಟ್ ಆಗೋಲ್ಲ ಅಂತೇಳಿ ಅದನ್ನು ಒಂದು ಬ್ಯಾಲೆನ್ಸ್ ಇಟ್ಕೊಂಡು ಈಗ ಲಿವಿಂಗ್ ಏರಿಯಾ ಹಾಗೆಯೇ ಕಿಚನ್ ಎರಡನ್ನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಡಿವೈಡ್ ಮಾಡಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಸೊ ಕೆಲಸ ಹೆವಿ ಅಂತ ಅನಿಸೋದಿಲ್ಲ. ಹಾಗೆಯೇ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗಾಗಿ ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕಿಚನ್ ವಾಲ್ನು ಕೂಡ ಈ ಥರ ಲಿಕ್ವಿಡ್ನ ಸ್ಪ್ರೇ ಮಾಡಿ ನೀಟಾಗಿ ಒರೆಸ್ಕೊಂಡು ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಲಿಕ್ವಿಡ್ ಬಂದು ಮನೇಲಿ ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು. ತುಂಬಾ ಈಸಿಯಾಗಿ ಹಾಗೆಯೇ ಮನೇಲಿ ಸಿಗುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಹಾಕಿ ಲಿಕ್ವಿಡ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ಕಲೆಗಳಾಗಿರಲಿ ಅಥವಾ ಜಡ್ಡುಗಳಾಗಿರಲಿ ಸೊ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಈ ಲಿಕ್ವಿಡ್ ಬಗ್ಗೆ ನಾನು ಆಲ್ರೆಡಿ ನನ್ನ ವ್ಲಾಗ್ಗಳಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ನಾನು ಇದನ್ನು ರೆಡಿ ಮಾಡ್ಕೋತೀನಿ ಅಂತ ಹೇಳಿ. ನಿಮ್ಗೆ ಏನಾದರೂ ಈ ಲಿಕ್ವಿಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್
ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡಿ ಹೇಳ್ತೀನಿ ಏನೆಲ್ಲ ಯೂಸ್ ಮಾಡಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಹಾಗೆಯೇ ಕಿಚನ್ ಈಗ ವಾಲ್ನ ನೀಟಾಗಿ ಒರೆಸ್ಕೊಂಡು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಕೆಲಸ ಅಂತೂ ಎಷ್ಟು ಟೈಮ್ ಬೇಗ ಹೋಗ್ತಾ ಇತ್ತು ಅಂದರೆ ಕೆಲಸ ಮಾತ್ರ ಮುಗಿತಾ ಇರಲಿಲ್ಲ, ಟೈಮ್ ಅಂತೂ ತುಂಬ ಬೇಗ ಹೋಗ್ತಾ ಇತ್ತು. ನಾನು ಪಾಪ ಬರೋಷ್ಟೊಳಗಡೆ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅವ್ನು ಬಂದ ಅಂದರೆ ಸ್ವಲ್ಪನೇ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ 3 ಅವರಲ್ಲಿ ಏನೆಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸಗಳನ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಿಡ್ತೀನಿ. ಪಾಪು ಬಂದಮೇಲೆ ಅವನಿಗೆ ಲಂಚ್ ಮಾಡಿಸೋದಾಗಿರ್ಬೋದು ಅಥವಾ ಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ಅವನಿಗೆ ಮತ್ತೆ ಫ್ರೆಶ್ ಅಪ್ ಮಾಡಿ ಅವ್ನು ನಿದ್ದೆ ಮಾಡೋವರೆಗೂ ವೆಯ್ಟ್ ಮಾಡಿ ಮತ್ತೆ ನನ್ನ ಕೆಲಸನ ಮಾಡ್ಕೋಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕಾಗಿ ಈ ಥರ ಬರೋಷ್ಟೊಳಗಡೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ. ಹಾಗೆಯೇ ಈ ವಾಲ್ ಸ್ಟ್ಯಾಂಡೆಲ್ಲ ಏನಿತ್ತು ಅದನ್ನು ಕೂಡ ರಿಮೂವ್ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಹಾಗೆಯೇ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಪಾತ್ರೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಅದೆಲ್ಲ ಡ್ರೈ ಆಗಲಿಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಕಿಚನ್ ಟೂರ್ ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಅದು ಇನ್ನೂ ಸ್ವಲ್ಪ ಸೆಟ್ ಮಾಡೋದಿದೆ, ಹಾಗಾಗಿ ಕಿಚನ್ ಟೂರ್ನ ಏನು ಮಾಡೋಕ್ಕೋಗಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆದರೆ ಆ ವ್ಲಾಗ್ನ ಮಾಡಿ ಹಾಕ್ತೀನಿ. ಹಾಗೆಯೇ ಕಿಚನ್ನ ಈಗ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಈಗ ಲಿವಿಂಗ್ ಏರಿಯಾ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಟಿ ವಿ ಯೂನಿಟ್ ಏನಿದೆ ಆ ಯೂನಿಟ್ ಕೆಳಗಡೆ ಒಂದಷ್ಟು ಡ್ರಾಯರ್ ಎಲ್ಲ ಇದೆ, ಆ ಡ್ರಾಯರ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಡ್ರಾಯರ್ಸ್ ಎಲ್ಲ ನಾನು ಜಾಸ್ತಿ ಈ ಸೀರೆಗೆ ಕವರ್ಸ್ ಎಲ್ಲ ಬಂದಿರುತ್ತಲ್ಲ, ಆ ಕವರ್ಸ್ನೆಲ್ಲ ಬಂದಾಗೆಲ್ಲ ತಂದು ಅಲ್ಲೇ ಇಟ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ಜಾಸ್ತಿ ಕವರೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ. ಹಾಗೆಯೇ ಸ್ವಲ್ಪ ಸಾಫ್ಟ್ ಟಾಯ್ಸ್ಗಳೆಲ್ಲ ಅಲ್ಲೇ ಇದೆ. ಹದ್ವಿಕ್ ಚಿಕ್ಕವನಿದ್ದಾಗ ಈ ಸಾಫ್ಟ್ ಟಾಯ್ಸಲ್ಲೆಲ್ಲ ಜಾಸ್ತಿ ಆಟ ಆಡ್ತಾ ಇದ್ದ. ಈಗ ಯೂಸೇ ಮಾಡಲ್ಲ ಈ ಟಾಯ್ಸ್ನೆಲ್ಲ. ಹೊರಗಡೆ ಹಾಗೆಯೇ ಇಟ್ಟರೆ ಸ್ವಲ್ಪ ಜಾಸ್ತಿ ಗಲೀಜಾಗಿಬಿಡುತ್ತೆ, ಹಾಗಾಗಿ ಒಳಗಡೆನೇ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಡ್ರೈ ಬಟ್ಟೆಲಿ ನೀಟಾಗಿ ಧೂಳನ್ನೆಲ್ಲ ತಗೊಂಡು ಮತ್ತು ಸ್ವಲ್ಪ ಲಿಕ್ವಿಡ್ನ ಸ್ಪ್ರೇ ಮಾಡಿ ಅದನ್ನೆಲ್ಲ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡ ನಂತರ ಈಗ ಒಳಗಡೆ ಏನೆಲ್ಲ ವಸ್ತು ಇದೆ ಅದನ್ನೆಲ್ಲ ಮತ್ತೆ ನೀಟಾಗಿ ಒರೆಸ್ಕೊಂಡು ಅಲ್ಲಲ್ಲೇ ಸೆಟ್ ಮಾಡ್ತಾ ಇದ್ದೀನಿ. ಸೊ ಕವರ್ಗಳಂತೂ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು. ಸೊ ಯಾವುದೇ ಕವರ್ ಆದರೂ ನಾನು ಅದನ್ನು ಬಿಸಾಡ್ಲಿಕ್ಕೆ ಹೋಗೋದಿಲ್ಲ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆಯೇ ಆ ಕಬೋರ್ಡಲ್ಲೇ ನಾನು ಒಂದು ವೆಯ್ಟಿಂಗ್ ಮಿಷಿನ್ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ, ದಿನ ನಾನು ವೆಯ್ಟ್ ಚೆಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ವೆಯ್ಟಿಂಗ್ ಮಿಷಿನ್ನ ಜಾಸ್ತಿ ಅಲ್ಲಿ ಇಟ್ಕೊಂಡಿರ್ತೀನಿ, ನನಗೆ ಬೇಗ ಸಿಗುತ್ತೆ ಅಂತ ಹೇಳಿ. ಹಾಗೆಯೇ ಈಗ ಸೀರೆ ಕವರ್ನೆಲ್ಲ ಈಗ ನೀಟಾಗಿ ಮಡಚಿ ಅದನ್ನು ಕೂಡ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈ ಥರ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡ್ರೆ ಸೊ ಯಾವ್ದಕ್ಕಾದ್ರೂ ಬೇಕಾದರೆ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಅದನ್ನು ಎತ್ತಿಡ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ದೊಡ್ಡದಾಗಿ ಅದನ್ನು ಮಡಚಿ ಎತ್ತಿಟ್ಕೊಂಡಿದ್ದೆ. ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿನೇ ಮಡಚಿ ಸೊ ಎಲ್ಲ ಕವರ್ನು ಕೂಡ ಒಂದೇ ಡಬ್ಬಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಎಷ್ಟು ಕವರ್ ಅದು ಇಟ್ಕೋತು ಅಂದರೆ ತುಂಬಾ ಕವರ್ ಅದು ಅಡ್ಜಸ್ಟ್ ಆಗಿ ಇಟ್ಕೋತು. ಸೊ ಈ ಥರ ನೀಟಾಗಿ ನಾವು ಆರ್ಗನೈಸ್ ಆಗಿ ಎತ್ತಿಟ್ಕೊಂಡ್ರೆ ತುಂಬಾ ಕ್ಲೀನಾಗಿ ಕೂಡ ಕಾಣಿಸ್ತಾ ಇರುತ್ತೆ. ನಮ್ಗೆ ಬೇಕು ಅಂದಾಗ ಅದನ್ನು ಯೂಸ್ ಕೂಡ ಮಾಡ್ಕೋಬೋದು. ಸೊ ಹಾಗಾಗಿ ಈಗ ಕವರ್ನೆಲ್ಲ ನೀಟಾಗಿ ಮಡಚಿ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ನಾನು ಯೂಶ್ವಲಾಗಿ ಮಾರ್ಕೆಟ್ಗೆ ಹೋಗದೆ ಅಂತ ಅಂದರೆ ಈ ಥರ ಬ್ಯಾಗ್ಗಳನ್ನ ಜಾಸ್ತಿ ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದನ್ನ ಹೊರ್ಗಡೆನೇ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಈಗ ಅದನ್ನೆಲ್ಲ ಈಗ ಮಡಚಿ ಎತ್ತಿಟ್ಕೊಂಡಿದ್ದಾಯಿತು. ಈಗ ಸಾಫ್ಟ್ ಆಗಿ ಕೂಡ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ನನಗೆ ರೀಅರೇಂಜ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅದೇ ವಸ್ತುಗಳನ್ನ ಬೇರೆ ಕಡೆ ಇಟ್ಟು ರೀಅರೇಂಜ್ ಮಾಡಿಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅನಿಸುತ್ತೆ. ಹಾಗಾಗಿ ಅಲ್ಲಲ್ಲಿ ಯಾವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀನಿ, ರೀಅರೇಂಜ್ ಮಾಡ್ಕೋತಾನೆ ಇರ್ತೀನಿ. ಹಾಗೆಯೇ ಅದೇ ಥರ ಡ್ರಾಯರ್ಗಳೆಲ್ಲ ನೀಟಾಗಿ ತೆಗೆದು ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಡ್ರಾಯರ್ ಅಂತೂ ತುಂಬಾ ಡಸ್ಟ್ ಆಗೋಗಿತ್ತು. ಸೊ ಈ ಡ್ರಾಯರಲ್ಲಿ ಯೂಶಲಾಗಿ ನಾವು ಯೂಸ್ ಮಾಡದೇ ಇರುವಂತಹ ಚಾರ್ಜರ್ ವೈರ್ಗಳಾಗಿರ್ಬೋದು ಅಥವಾ ಟಿ ವಿ ಜೊತೆ ಮತ್ತು ವಾಷಿಂಗ್ ಮಿಷಿನ್ ಜೊತೆ ಎಕ್ಸ್ಟ್ರಾ ಬಂದಿರ್ತಾವಲ್ಲ ಟೂಲ್ಸ್ಗಳು, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದಂತೂ ತುಂಬಾ ಮೆಸ್ಸಪ್ ಆಗೋಗಿತ್ತು. ಹದ್ವಿ ಕೈಗೆ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಎತ್ಕೊಂಡು ಆಟಾಡ್ಬಿಟ್ಟು ತೊಗೊಂಡೋಗಿ ಹಾಕ್ಬಿಟ್ಟಿರ್ತಾನೆ. ಕೆಲವೊಂದಷ್ಟು ಟಾಯ್ಸ್ಗಳೆಲ್ಲ ಒಳಗಡೆನೇ ಇತ್ತು, ಅದನ್ನೆಲ್ಲ ತೆಗೆದಿರ್ತಿರ್ತಾ ಇದ್ದೀನಿ. ಸ್ವಲ್ಪ ಸಗ್ರೇಟ್ ಮಾಡಿ ಅದನ್ನು ನೀಟಾಗಿ ಏನೆಲ್ಲ ಬೇಕು ಏನೆಲ್ಲ ಬೇಡ, ಸೊ ಯಾವುದಿದ್ದೆಲ್ಲ ಯೂಸ್ ಆಗುತ್ತೆ ಅದನ್ನು ಮಾತ್ರ ಇಟ್ಕೊಂಡು ಯೂಸ್ ಮಾಡದೇ ಇರುವಂಥದ್ದನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಬೇಡದೇ ಇರೋದನ್ನೆಲ್ಲ ತೆಗ್ದಿದ್ದಕ್ಕೆ ಒಂದು ಚೀಲ ಕಸ ಆಯಿತು ನಿಜವಾಗ್ಲೂ. ಸೊ ಬೇಡದೇ ಇರೋದನ್ನೆಲ್ಲ ಸುಮ್ಮನೆ ಮನೇಲಿ ತುಂಬ್ಕೊಂಡಿರ್ತೀನಿ ನಾನಂತೂ. ಸೊ ಅದಕ್ಕೆ ಈ ಸತಿ ಅಂತೂ ಏನೆಲ್ಲ ಯೂಸ್ ಮಾಡಲ್ವೋ ಅದನ್ನೆಲ್ಲ ತೆಗ್ದುಬಿಡೋಣ ಅಂತ ಹೇಳಿ ಸೊ ಕಂಪ್ಲೀಟಾಗಿ ಎಲ್ಲನೂ ಕೂಡ ನೋಡಿ ತೆಗ್ದಿಡ್ತಾ ಇದ್ದೀನಿ. ಹಾಗೆ ನನಗೆ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಕೂಡ ಬಂದಿತ್ತು. ಆ ಪಿನ್ ಲೆಟರ್ ಇದೆ, ಲೆಟರ್ ಕೂಡ ನಾನು ಹಾಗೇನೇ ಇಟ್ಕೊಂಡಿದ್ದೆ, ಮೆಮೊರಿಗೆ ಬೇಕಾಗುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ಟೈಮ್ ನನಗೆ 2 ಇಯರ್ಸ್ ಆದಮೇಲೆ ನನಗೆ ಪಿನ್ ಬಂದಿದ್ದಂಥದ್ದು. ನನಗೆ ಪಿನ್ನ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನನಗೆ ಅಪ್ಲೈ ಮಾಡಿರಲಿಲ್ಲ. ಸೊ ಲಾಸ್ಟ್
ಲಾಸ್ಟ್ ಆದಮೇಲೆ ನಾನು ಅಪ್ಲೈ ಮಾಡಿದ್ಮೇಲೆ ನನಗೆ ಪಿನ್ನು ತುಂಬ ಬೇಗನೆ ಬಂತು. ನಂಗೆ ತುಂಬಾ ಖುಷಿ ಆಯಿತು ಪಿನ್ ನೋಡಿ. ಸೊ ಆ ಪಿನ್ನಂದು ಏನಿದೆ ಕವರ್ ಕೂಡ ಅದೇ ಥರ ಸೇಫ್ಟಿಯಾಗಿ ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ಈಗ ಮೇಲ್ಗಡೆ ಫೋಟೋಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಗಣೇಶನ ಫೋಟೋ ಕೆಳಗಡೆನೇ ಇಟ್ಕೊಂಡಿದ್ದೆ, ಪೂಜೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಬರ್ಡೇಗೆ ಅಂತೇಳಿ ನನಗೆ ಗಿಫ್ಟ್ ಬಂದಿದ್ದಂಥದ್ದು. ಬಟ್ ಹದ್ವಿಕ್ಕು ಕೈಯಲ್ಲಿ ಸಿಕ್ಕಿದ್ದನ್ನೆಲ್ಲ ತೊಗೊಂಡೋಗಿ ಅದಕ್ಕೆಲ್ಲ ಗೀಚಿ ಹಾಳು ಮಾಡ್ತಾ ಇದ್ದ. ಅದಕ್ಕೆ ಬೇಡ ಅಂಥೇಳಿ ಅದನ್ನು ಮೇಲ್ಗಡೆ ಎತ್ತಿಟ್ಬಿಟ್ಟೆ. ಸೊ ಒಂಥರ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆ ಇಟ್ಕೊಂಡಾಗ. ಸೊ ಹಾಗೆಯೇ ಗಣೇಶನದು ಒಂದು ವಿಗ್ರಹ ಕೂಡ ಇತ್ತು, ಅದನ್ನು ಕೂಡ ಅಲ್ಲೇ ಅರೇಂಜ್ ಮಾಡಿಕೊಂಡು ಒಂಥರ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಅರೇಂಜ್ ಮಾಡಿಕೊಂಡೆ. ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಬಳ್ಳಿ ನೋಡ್ತಾ ಇರ್ಬೋದು, ಇದು ಆರ್ಟಿಫಿಷಿಯಲ್ ಬಳ್ಳಿ ತುಂಬಾ ಚೆನ್ನಾಗಿದೆ. ನಾನು ಮನೆಗೆ ಸ್ಟಾರ್ಟಿಂಗ್ ಬಂದಾಗಲಿಂದನೂ ಕೂಡ ಹಾಕಿದ್ದೀನಿ. ಇದು ಬಂದು ಹಳೆ ಮನೇಲಿ ಇದ್ದಾಗಲೇ ಈ ಬಳ್ಳಿನ ತಗೊಂಡಿದ್ದೆ, ಅಂದರೆ ಮೇ ಬಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಅಂತ ಅನಿಸುತ್ತೆ. ಈಗ ಮೀಶೋದಲ್ಲಿ ಕೂಡ ತುಂಬಾ ಕಮ್ಮಿಗೆ ಸಿಗ್ತಾಯಿದೆ. ಮೀಶೋದಲ್ಲಿ ಕೂಡ ಮತ್ತೆ ತರಿಸ್ಕೊಂಡೆ, ಬಟ್ ಅದನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇದೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಒಂದು ಎಲೆನೂ ಕೂಡ ಹಾಳಾಗಿಲ್ಲ, ಹಾಗೆಯೇ ಏನು ಕೂಡ ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗಿಲ್ಲ. ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ನೀಟಾಗಿ ಒರೆಸ್ಕೊಂಡು ಅದನ್ನೇ ಈ ಥರ ಟಾಪ್ ಮೇಲೆ ಸ್ವಲ್ಪ ಸ್ಟಿಕ್ ಮಾಡಿ ಅದನ್ನು ಅಂಟಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ರಿಯಲ್ ಆಗಿ ಇರೋ ಥರನೇ ಅನಿಸುತ್ತೆ. ಹಾಗಾಗಿ ಆ ಬಳ್ಳಿನ ಯಾವಾಗಲೂ ನಾನು ಟಿ ವಿ ಯೂನಿಟ್ ಮೇಲೆ ಹಾಕಿರ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆಯೇ ಎಕ್ಸ್ಟ್ರಾ ಇರುವಂಥದ್ದನ್ನ ತೆಗೆದುಬಿಟ್ಟೆ, ಸ್ವಲ್ಪ ಎಕ್ಸ್ಟ್ರಾ ಉಳ್ಕೊಂಡಿದ್ದಂಥದ್ದು. ಹಾಗೆಯೇ ಇಲ್ಲಿ ನಾನು ಲಿವಿಂಗ್ ಏರಿಯಾದಲ್ಲಿ ಒಂದು 5 ವಿಂಡೋಸ್ ಇದೆ. ಸೊ ದೊಡ್ಡ ವಿಂಡೋಸ್, 7 ಫೀಟ್ ವಿಂಡೋಸ್ ಇದೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಇವಾಗ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಫಸ್ಟಿಗೆ ಅಲ್ಲಿ ಹಾಕಿರುವಂತಹ ಕರ್ಟನ್ಗಳನ್ನೆಲ್ಲನೂ ತೆಗೆದು ಬಿಡ್ತಾ ಇದ್ದೀನಿ. ಸೊ ಈ ವಿಂಡೋ ಅಂತೂ ತುಂಬಾ ಡಸ್ಟ್ ಆಗಿರುತ್ತೆ, ಯಾಕಂದರೆ ಹೊರ್ಗಡೆಯಿಂದ ಅದನ್ನ ಕ್ಲೀನ್ ಮಾಡೋಕ್ಕೆ ಆಗೋದೇ ಇಲ್ಲ. ಒಳಗಡೆ ಎಷ್ಟಾಗುತ್ತೋ ಅಷ್ಟನ್ನು ಕ್ಲೀನ್ ಮಾಡ್ಕೋಬೇಕಷ್ಟೇ. ನಾವು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಅದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿಲ್ಲ. ಹೊರ್ಗಡೆಯಿಂದ ಮಳೆ ಎಲ್ಲ ಬಂದಾಗ ಹನಿ ಎಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಮಾರ್ಕ್ ತುಂಬಾ ಜಾಸ್ತಿ ಇದೆ. ನಾನು ಎಷ್ಟಾಗುತ್ತೋ ಅಷ್ಟು ಒಳಗಡೆಯಿಂದನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಹಾಗೆಯೇ ಇಲ್ಲಿ ಕರ್ಟನ್ ಎಲ್ಲ ತೆಗೆದು ಈಗ ಡಸ್ಟ್ ಎಲ್ಲ ನೀಟಾಗಿ ತಗೋತಾ ಇದ್ದೀನಿ. ಒಂದು ಒಣಗಿರುವಂತಹ ಬಟ್ಟೆಲಿ ಎಲ್ಲ ಕಡೆ ನೀಟಾಗಿ ಒರೆಸ್ಕೊಂಡು ಧೂಳನ್ನ ತಗೊಂಡು ಆನಂತರ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ. ಸೊ ಎಲ್ಲನೂ ಕೂಡ ಇದೇ ಥರನೇ ಮಾಡಿಕೊಂಡೆ. ಸೊ ಡಸ್ಟ್ ಇದ್ದಾಗಲೇ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒರೆಸೋಕೆ ಹೋದರೆ ಜಾಸ್ತಿ ಹಾಕ್ಬೇಡಾಗ್ಬಿಡುತ್ತೆ. ಆ ಧೂಳೇನಿದೆ ಧೂಳೆಲ್ಲ ಮಿಕ್ಸ್ ಆಗಿ ನೀರಿಗೆ, ಸೊ ಎಷ್ಟೇ ನಾವು ಕ್ಲೀನ್ ಮಾಡೋಕೆ ಹೋದರೂ ಕ್ಲೀನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಫಸ್ಟು ಡಸ್ಟಿಂಗ್ ಮಾಡಿಕೊಂಡು ಆನಂತರ ನಾನು ಬಟ್ಟೆಲಿ ನೀಟಾಗಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒರೆಸ್ಕೊತಾ ಇದ್ದೀನಿ. ಸೊ ಹಾಗೆಯೇ ಈಗ ಎಲ್ಲ ಕಿಟಕಿನೂ ಕೂಡ ಅದೇ ಥರನೇ ಮಾಡ್ಕೋತಾ ಇದ್ದೀನಿ. ಕೆಲಸ ಮಾಡಬೇಕಾದ್ರೆ ಯಾರಾದರೂ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡ್ದಂಗೆ ಅನಿಸಲ್ಲ. ಬಟ್ ಒಬ್ಬರೇ ಮಾಡಬೇಕು ಅಂದಾಗ ಸಖತ್ ಬೋರ್ ಆಗ್ತಾ ಇರುತ್ತೆ. ನಾನು ಅದಕ್ಕೆ ಯಾವಾಗಲೂ ಟಿ ವಿ ಆನ್ ಮಾಡಿಟ್ಟು ಅದು ಯಾವುದಾದ್ರೂ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತೀನಿ. ಇಲ್ಲಾಂದರೆ ಮೊಬೈಲಲ್ಲಿ ಯಾವುದಾದ್ರೂ ಫ್ರೆಂಡ್ಗೆ ಕಾಲ್ ಮಾಡಿಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ. ಆವಾಗಲೂ ಕೂಡ ಕೆಲಸ ಮಾಡ್ದಂಗೆ ಅಂತ ಅನಿಸೋದೇ ಇಲ್ಲ. ಇವತ್ತು ಯಾವ ಫ್ರೆಂಡ್ಸ್ಗೂ ಕೂಡ ಕಾಲ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಿಡಿಯೋ ಆನ್ ಮಾಡಿಟ್ಟು ರೆಕಾರ್ಡಿಂಗ್ ಇಟ್ಟು ನಾನು ಕೆಲಸ ಮಾಡ್ಕೋತಾ ಇದ್ದೆ. ಹಾಗಾಗಿ ಟಿ ವಿ ಕೂಡ ಕ್ಲೀನ್ ಮಾಡೋದಿತ್ತು, ಟಿ ವಿ ಕೂಡ ಆನ್ ಮಾಡಿರಲಿಲ್ಲ. ಸಖತ್ ಬೋರ್ ಅಂತ ಅನ್ನಿಸ್ತಾ ಇತ್ತು ಇವತ್ತಂತೂ. ಹಾಗೆಯೇ ಈಗ ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಕರ್ಟನ್ ಹಾಕ್ಲಿಕ್ಕೆ ಅಂತೇಳಿ ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಪಾಪಗೂ ಕೂಡ ಟೈಮ್ ಆಗೋಗಿತ್ತು. ಪಾಪನ ನನ್ನ ಹಸ್ಬೆಂಡ್ ಇವತ್ತು ಪಿಕಪ್ ಮಾಡಿ ಅಂತ ಹೇಳಿ ಕಾಲ್ ಮಾಡಿ ಹೇಳಿಬಿಟ್ಟೆ, ಯಾಕಂದರೆ ಕೆಲಸ ಮಾಡ್ತಾ ನಿಂತ್ಕೊಂಡ್ಬಿಟ್ಟೆ, ಟೈಮ್ ಆಗಿದೆ ಗೊತ್ತಾಗಿಲ್ಲ. ಸೊ ಡ್ರೆಸ್ ಕೂಡ ತುಂಬಾ ಗಲೀಜಾಗೋಗಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕರ್ಕೊಂಡು ಬಂದುಬಿಡಿ ಅಂತ ಹೇಳಿದೆ. ಅವ್ರು ಕರ್ಕೊಂಡು ಬಂದು ಬಿಟ್ಟು ಹೋದರು. ಬಂದಿದ್ದ ತಕ್ಷಣ ನಾನು ಫ್ರೆಶ್ ಅಪ್ ಮಾಡಿ ಅವನನ್ನು ಮಲಗಿಸ್ಬಿಟ್ಟೆ. ಸೊ ಲಂಚ್ ಮಾಡಿದ ತಕ್ಷಣ ಒಂದು 2 ನಿಮಿಷ ಚೆನ್ನಾಗಿ ಹಾಡು ಹೊಡ್ಕೋತಾನೆ, ಅದಾದ್ಮೇಲೆ ಮಲ್ಕೊಂಡು ಬಿಡ್ತಾನೆ ಆರಾಮಾಗಿ. ಸೊ ಅವ್ನು ಮಲ್ಕೊಂಡು ನಂತರ ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಶೂ ರ್ಯಾಕ್ ಮೇಲೆ ಕೆಲವೊಂದಷ್ಟು ಡೆಕೋರ್ ಐಟಮ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಈ ಥರ ಲಿಕ್ವಿಡಲ್ಲಿ ಸ್ಪ್ರೇ ಮಾಡಿ ಒರೆಸ್ಕೊಂಡು ಅದನ್ನು ಯೂಸ್ ಮಾಡೋದಷ್ಟೇ. ಸೊ ಹಾಗಾಗಿ ಅದನ್ನು ಕೂಡ ಈಗ ಕ್ಲೀನ್ ಮಾಡಿಕೊಂಡು ಹಲಲಲ್ಲೇ ಸೆಟ್ ಮಾಡ್ತಾ ಇದ್ದೀನಿ. ನಮ್ಮದು ಸೆಕೆಂಡ್ ಫ್ಲೋರ್ ಆದರೂ ಕೂಡ ಡಸ್ಟ್ ಅಂತೂ ತುಂಬಾ ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇವತ್ತೆಲ್ಲ ಇಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಮಾರ್ನಿಂಗ್ ನನಗೆ ಇದೇ ಥರ ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಪ್ರತಿದಿನ ಮನೆ ಕೆಲಸ ಮಾಡಿಕೊಂಡು ಕೂಡ ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಹಾಗೆಯೇ ನೋಡಿದ್ರಲ್ಲ ನಾನು ಹಬ್ಬಕ್ಕೆ ಮನೇನ ಯಾವ ಥರ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ, ಹಬ್ಬಕ್ಕೆ ಯಾವ ಥರ ತಯಾರಿ ಆಗ್ತಾ ಇದೆ ಅಂತ ಹೇಳಿ. ನೀವು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಹಬ್ಬಕ್ಕೆ ಎಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ದಾಗಿದೆ ಅಂತ ಹೇಳಿ ಅಂದ್ಕೊಡ್ತೀನಿ. ಈ ಹಬ್ಬ ಅಂತೂ ಎಷ್ಟು ಟ್ರೆಂಡಿಂಗಲ್ಲಿದೆ ಅಂತ ಹೇಳಿದ್ರೆ, ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ನೋಡಲಿಕ್ಕೆ ಒಂಥರ ಖುಷಿ. ಆ ಹಬ್ಬದ ದಿನ ಎಲ್ಲ ರೆಡಿಯಾಗಿ ಫೋಟೋಸ್ಗಳು ಹಾಕೋದಾಗಿರ್ಬೋದು, ಅಥವಾ ಒಬ್ಬರು ಮನೆಗೊಬ್ಬರು ಹೋಗಿ ಬಾಗಿನ ತೊಗೊಂಡು ಬರೋದಾಗಿರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಆ ದಿನ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡೋದ್ರಿಂದ ಸೀರೆಯಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ತೀವಿ. ಅದಂತೂ ತುಂಬಾ ಖುಷಿ ಅನಿಸುತ್ತೆ ನನಗಂತೂ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಆ ದಿನಕ್ಕೆ. ಸೊ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ. ನಾನು ಕಂಪ್ಲೀಟಾಗಿ ವ್ಲಾಗ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಅಂದರೆ ಯಾವ ಥರ ಡೀಪ್ ಕ್ಲೀನ್ ಮಾಡಿದೆ ಪ್ರತಿಯೊಂದನ್ನು ತೋರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಕೆಲಸ ತುಂಬಾ ಜಾಸ್ತಿ ಇತ್ತು. ನಾನು ಒಬ್ಬಳೇ ವೀಡಿಯೋನ ಶೂಟ್ ಮಾಡಿ ಮತ್ತು ಸೆಟ್ ಮಾಡ್ಕೊಂಡು ಮಾಡಬೇಕು, ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗೆಯೇ ವೀಡಿಯೋ ಶೂಟ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ತುಂಬ ಟೈಮ್ ಹೋಗುತ್ತೆ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಲೈಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗನೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್.